ಆಹಾರಗಳಲ್ಲಿ ಮುಖ್ಯವಾಗಿ 3 ವರ್ಗಗಳು. ಒಂದು ಶಕ್ತಿ ಕೊಡುವ ಆಹಾರಗಳು, ಇನ್ನೊಂದು ದೇಹ ಕಟ್ಟುವ ಆಹಾರಗಳು, ಮೂರನೇದು ಜೀವರಕ್ಷಕ ಆಹಾರಗಳು. ಈ ಶಕ್ತಿ ಕೊಡುವ ಆಹಾರಗಳು ಅಂದರೆ ಎನರ್ಜಿ ಗಿವಿಂಗ್ ಫುಡ್ಸ್. ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಶಕ್ತಿ ಬೇಕಾಗಿರುವಂಥದ್ದು. ಅಂದರೆ ನಾವು ಮಾತನಾಡೋದಕ್ಕೆ, ಕೇಳಿಸ್ಕೊಳ್ಳೋದಕ್ಕೆ, ನಾವು ಕೂತ್ಕೊಳ್ಳೋದಕ್ಕೆ, ನಿದ್ದೆ ಮಾಡೋದಕ್ಕೆ, ಕಾಲ್ನಡಿಗೆ ಮಾಡೋಕ್ಕೆ, ನಮ್ಮ ಕೆಲಸ ಕಾರ್ಯಗಳು ಎಲ್ಲದರದ್ದು ಜೊತೆಗೆ ನಮ್ಮ ಇಂಟರ್ನಲ್ ವರ್ಕ್ ಅಂತಂತಂದರೆ ಉಸಿರಾಟ, ಹೃದಯದ ಬಡಿತ, ರಕ್ತ ಪರಿಚಲನೆ, ಮಿದುಳಿನ ಕೆಲಸಗಳು, ಜೀರ್ಣಾಂಗದ ಕೆಲಸಗಳು, ಅಂದರೆ ನಾವು ಜೀವಂತವಾಗಿರೋದಕ್ಕೆ ನಮ್ಮ ಕೆಲಸ ಕಾರ್ಯಗಳಿಗೆ ಬೇಕಾಗಿರೋ ಗ್ಲೂಕೋಸನ್ನು ವಿಶೇಷವಾಗಿ ಉತ್ಪತ್ತಿ ಮಾಡೋ ಆಹಾರಗಳು, ಅದು ಶಕ್ತಿ ಕೊಡೋ ಆಹಾರಗಳು. ಈ ಶಕ್ತಿ ಕೊಡುವ ಆಹಾರಗಳು ಬಹಳ ಮುಖ್ಯವಾಗಿ ಮತ್ತೆ 4 ಸಬ್ ಗ್ರೂಪ್ಸ್ ಇದೆ. ಅದರಲ್ಲಿ ಧಾನ್ಯಗಳು, ಗೆಡ್ಡೆ ಗೆಣಸುಗಳು, ಸಿಹಿ ಪದಾರ್ಥಗಳು ಮತ್ತು ಅಡುಗೆ ಎಣ್ಣೆ. ಈ ಸಾವಿರಾರು ವರ್ಷಗಳಿಂದ ನಮ್ಮ ಶಕ್ತಿ ಕೊಡುವ ಆಹಾರಗಳಲ್ಲಿ ಮೂಲ ಆಹಾರ ಅದು ಗೆಡ್ಡೆ ಗೆಣಸುಗಳು ಮತ್ತು ಧಾನ್ಯಗಳು. ಧಾನ್ಯಗಳು ಅಂತಂದಾಗ ಅದು ಅಕ್ಕಿ, ಅವಲಕ್ಕಿ, ರಾಗಿ, ಗೋಧಿ, ಜೋಳ ಅಥವಾ ಸಿರಿಧಾನ್ಯಗಳು ನಿಮಗೆ ಹೊಂದಾಣಿಕೆ ಆಗುತ್ತೆ, ಅದರಿಂದ ನಿಮಗೇನು ತೊಂದರೆ ಇಲ್ಲ ಅನ್ನೋದಾದರೆ ಸಿರಿಧಾನ್ಯಗಳು ಸಜ್ಜೆ, ನವಣೆ, ಸಾವೆ, ಆರ್ಕ, ಊದಲು, ಬರಗು. ಈ ಧಾನ್ಯಗಳಲ್ಲಿ ವಿಶೇಷವಾಗಿ ನಮಗೆ ಸುಮಾರು 65ರಿಂದ 70% ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಅಂದರೆ ಆ ಮೂಲಕ ನಮಗೆ ಶಕ್ತಿ ಬಿಡುಗಡೆ ಆಗ್ತಾ ಇರುತ್ತೆ. ಇನ್ನು ಅದರಲ್ಲಿ ಒಂದು 8ರಿಂದ 10% ಪ್ರೋಟೀನ್ ಇರುತ್ತೆ. ಸೊ ಉಳ್ದಂಗೆ ನಾರಿನಂಶ ಜೊತೆಗೆ ವಿಟಮಿನ್ಗಳು, ಖನಿಜಾಂಶಗಳು ಸಹ ಅದರಲ್ಲಿರುತ್ತೆ. ಈ ಧಾನ್ಯಗಳು ನಮಗೆ ಮುಖ್ಯವಾಗಿ ಶಕ್ತಿ ಕೊಡೋ ಆಹಾರ. ವಿಶೇಷವಾಗಿ ಸುಮಾರು 10,000 ವರ್ಷಗಳಿಂದ ನಾವು ಬಳಕೆ ಮಾಡ್ತಾ ಇರೋ ಶಕ್ತಿ ಕೊಡೋ ಆಹಾರ. ಇನ್ನು ಶಕ್ತಿ ಕೊಡೋ ಆಹಾರದಲ್ಲಿ 2ನೇ ಉಪವರ್ಗ ಅದು ಗೆಡ್ಡೆ ಗೆಣಸುಗಳು, ಅಂದರೆ ಭೂಮಿ ಒಳಗೆ ಬಿಡೋ ತರಕಾರಿಗಳು, ಅಂದರೆ ಆಲೂಗಡ್ಡೆ, ಬೀಟ್ರೂಟು, ಕ್ಯಾರೆಟು, ಸಿಹಿಗೆಣಸು ಇಂಥವು. ಈ ಆಲೂಗಡ್ಡೆ, ಬೀಟ್ರೂಟು, ಕ್ಯಾರೆಟು ಇವುಗಳಲ್ಲಿ 100 ಗ್ರಾಮ್ಗೆ ಸರಾಸರಿ ಒಂದು 30ರಿಂದ 40 ಕಿಲೋ ಕ್ಯಾಲರಿಯಷ್ಟು ಶಕ್ತಿ ಇರುತ್ತೆ. ಉಳಿದಂಗೆ ನಾರು, ವಿಟಮಿನ್ಗಳು, ಖನಿಜಾಂಶಗಳು ಹೇರಳವಾಗಿರುತ್ತೆ. ಮತ್ತು ಸಿಹಿಗೆಣಸು ಸಹ ಹೆಚ್ಚು ಶಕ್ತಿ ಕೊಡೋ ಆಹಾರ. ಅದರಲ್ಲಿ 100 ಗ್ರಾಮ್ಗೆ ಸರಾಸರಿ ಒಂದು 100 ಕಿಲೋ ಕ್ಯಾಲರಿ ಅಷ್ಟಿರುತ್ತೆ. ಹೆಚ್ಚು ಶಕ್ತಿಯನ್ನು ಕೊಡೋ ಆಹಾರ. ಇನ್ನು ಅಡುಗೆ ಎಣ್ಣೆ ಮತ್ತು ಸಿಹಿ ಪದಾರ್ಥಗಳು ಇದು ಇತ್ತೀಚೆಗೆ ಶಕ್ತಿ ಕೊಡೋ ಆಹಾರಗಳು ಅಂತ ಪರಿಗಣಿಸಲ್ಪಟ್ಟಿದೆ. ಸಾವಿರಾರು ವರ್ಷಗಳ ಒಂದು ಇತಿಹಾಸದಲ್ಲಿ, ಮನುಷ್ಯನ ಇತಿಹಾಸದಲ್ಲಿ ಅಡುಗೆ ಎಣ್ಣೆ ಮತ್ತು ಸಿಹಿ ಪದಾರ್ಥಗಳು ನಮಗೆ ಶಕ್ತಿ ಕೊಡೋ ಆಹಾರಗಳು ಆಗಿರಲಿಲ್ಲ. ಬಹಳ ಅಲ್ಪ ಪ್ರಮಾಣದ ಬಳಕೆ ಆಗ್ತಾ ಇದ್ದಿದ್ದು. ಇತ್ತೀಚೆಗೆ ಒಂದು 30-40 ವರ್ಷಗಳಿಂದ ಈಚೆಗೆ ಸಿಹಿ ಪದಾರ್ಥಗಳು ಅಂದರೆ ಸಕ್ಕರೆ, ಬೆಲ್ಲ ಮತ್ತು ಅಡುಗೆ ಎಣ್ಣೆ ಇವು ಶಕ್ತಿ ಕೊಡೋ ಆಹಾರಗಳು ಅಂತ ಪರಿಗಣಿಸಲ್ಪಟ್ಟಿದೆ. ಸೊ ಹೀಗಾಗಿ ಅವುಗಳ ಅತಿಯಾದ ಬಳಕೆ 10 ಸಮಸ್ಯೆಗಳಿಗೆ ಕಾರಣ ಆಗಿದೆ. ಅದು ಹೆಚ್ಚಾಗಿರೋ ಡಯಾಬಿಟಿಸ್ ಇರ್ಬೋದು, ಅಥವಾ ಹಾರ್ಟ್ ಬ್ಲಾಕೇಜಸ್ಸು, ಸೊ ಕೊಲೆಸ್ಟ್ರಾಲು ಇಂಥ ಸಮಸ್ಯೆಗಳಿಗೆ. ಒಟ್ಟಾರೆ ಈ 4 ಉಪವರ್ಗಗಳೇನಿದೆ ಶಕ್ತಿ ಕೊಡೋ ಆಹಾರಗಳು, ಅವುಗಳ ಪೈಕಿ ಅಡುಗೆ ಎಣ್ಣೆಯನ್ನು ಕನಿಷ್ಠವಾಗಿ ಬಳಸಬೇಕು, ಕಡಿಮೆ ಬಳಸಬೇಕು. ಯಾಕೆ ಅಂದರೆ ಅತಿ ಹೆಚ್ಚು ಕ್ಯಾಲರಿ ಇರೋ ಆಹಾರ ಅಂದರೆ ಅಡುಗೆ ಎಣ್ಣೆ. 100 ಗ್ರಾಮ್ ಅಡುಗೆ ಎಣ್ಣೆಯಲ್ಲಿ 900 ಕಿಲೋ ಕ್ಯಾಲರಿ ಇದೆ. ಆದರೆ 100 ಗ್ರಾಮ್ ತರಕಾರಿಗಳು ಅಂದರೆ ಭೂಮಿ ಮೇಲೆ ಬಿಡೋ ತರಕಾರಿಗಳಲ್ಲಿ 10 ಕ್ಯಾಲರಿ ಇದೆ. ಹೀಗಾಗಿ ಅಡುಗೆ ಎಣ್ಣೆ ಅತಿ ಹೆಚ್ಚು ಶಕ್ತಿ ಕೊಡೋ ಆಹಾರ. ಅದು ಅತಿಯಾಗಿ ಸಂಸ್ಕರಣೆ ಮಾಡಿರೋ ಆಹಾರ. ಅದು ಶಕ್ತಿ ಕೊಡೋ ಆಹಾರ ಆಗಿದ್ದರೂ ಸಹ ಅದನ್ನು ಕಡಿಮೆಯಾಗಿ ನಾವು ಬಳಸಬೇಕಾಗುತ್ತೆ. ಇನ್ನು ಸಿಹಿ ಪದಾರ್ಥಗಳು, ಬೆಲ್ಲ ಮತ್ತು ಜೇನುತುಪ್ಪ ಸಹಜವಾಗಿ ಇದು ಹೆಚ್ಚು ಶಕ್ತಿ ಕೊಡೋ ಆಹಾರ. 100 ಗ್ರಾಮ್ಗೆ ಸುಮಾರು 400 ಕಿಲೋ ಕ್ಯಾಲರಿ ಅಷ್ಟಿದೆ. ಸೊ ಹಿಂದೆ ಒಂದು 40 ವರ್ಷಗಳ ಹಿಂದೆ ಸಕ್ಕರೆ ಬಳಕೆ ಕಡಿಮೆ ಇತ್ತು, ಬೆಲ್ಲದ ಬಳಕೆಯೂ ಸಹ ಕಡಿಮೆನೇ ಇತ್ತು. ಏನೇ ಇರಲಿ, ಈಗ ಸಕ್ಕರೆ ಬಳಕೆ ಹೆಚ್ಚಿಗೆ ಆಗಿದೆ, ಬೆಲ್ಲದ ಬಳಕೆ ಹೆಚ್ಚಿಗೆ ಆಗಿದೆ. ಇದನ್ನು ನಾವು ಕಡಿಮೆನೇ ಬಳಸಬೇಕಾಗುತ್ತೆ, ಹಿತಮಿತವಾಗಿ ಬಳಸಬೇಕಾಗುತ್ತೆ. ಇನ್ನು ಶಕ್ತಿ ಕೊಡೋ ಆಹಾರಗಳ ನಂತರ ಆಹಾರದ ಇನ್ನೊಂದು ವರ್ಗ ಅದು ದೇಹ ಕಟ್ಟುವ ಆಹಾರಗಳು. ಈ ದೇಹ ಕಟ್ಟುವ ಆಹಾರಗಳು ಅಂದರೆ ದೇಹದ ಬೆಳವಣಿಗೆಗೆ ಬೇಕಾಗಿರುವಂಥದ್ದು. ಸೊ ಅದು ಬಾಲ್ಯದಲ್ಲಿ ಹೆಚ್ಚಿಗೆ ಬೇಕಾಗಿರುವಂಥದ್ದು. ಹೆಚ್ಚು ಪ್ರೋಟೀನ್ ಇರೋ ಆಹಾರಗಳು ಅಂದರೆ ದೇಹದ ಬೆಳವಣಿಗೆಗೆ ಬೇಕಾಗಿರುವಂಥದ್ದು. ಉದಾಹರಣೆಗೆ ಈಗ ಹುಟ್ಟಿರೋ ಮಗು ಭಾರತೀಯರಲ್ಲಿ ಸರಾಸರಿ 3.3 kg ಇರುತ್ತೆ. ಈ 3-3.25 kg ಇರೋ ಮಗು 1 ವರ್ಷದಲ್ಲಿ 10 kg ಆಗಿ ಬೆಳಿಬೇಕಾಗುತ್ತೆ. ಅಂದರೆ ದೇಹದ ಬೆಳವಣಿಗೆಗೆ ಬೇಕು. ಅಲ್ಲಿ ಬರೀ ಕಾರ್ಬೋಹೈಡ್ರೇಟ್ಸ್ ಇದ್ದೇ ಸಾಲದು, ಅಲ್ಲಿ ಪ್ರೋಟೀನ್ ಅಂಶಗಳು ಸ್ವಲ್ಪ ಬೇಕೇ ಬೇಕು. 1 ವರ್ಷದ ಮಗು 10 kg ಇರೋದಾದರೆ 10 ವರ್ಷಕ್ಕೆ ಅದು ಸರಾಸರಿ 30 kg ಬೆಳಿಬೇಕು, ತೂಕ ಪಡಿಬೇಕು. ಆನಂತರ ಒಂದು 16 ವರ್ಷಕ್ಕೆ ಒಂದು ಎತ್ತರಕ್ಕೆ ಅನುಗುಣವಾಗಿ ಒಂದು 50ರಿಂದ 60 kg ತೂಕ ಬೆಳಿಬೇಕು. ಹೀಗೆ ಸೊ ಬಾಲ್ಯದಲ್ಲಿ ಅಂದರೆ ಬೆಳವಣಿಗೆ ಹಂತದಲ್ಲಿ ಹೆಚ್ಚು ಪ್ರೋಟೀನ್ಗಳು ಬೇಕಾಗುತ್ತೆ. ಸೊ ಈ ಪ್ರೋಟೀನ್ ಆಹಾರ ನಮಗೆ ಬೇಕಾಗುತ್ತೆ. ಸೊ ಬೆಳವಣಿಗೆ ನಂತರ 18-20 ವರ್ಷದ ನಂತರ ಸೊ ಬಾಡಿ ದೇಹದ ಬೆಳವಣಿಗೆ ಇರಲ್ಲ. ಆದರೂ ಸಹ ನಮಗೆ ಸ್ವಲ್ಪ ಬೇಕು, ಆದರೆ ಹೆಚ್ಚು ಅವಶ್ಯಕತೆ ಇಲ್ಲ. ಸೊ ಬೆಳವಣಿಗೆ ನಂತರ ಪ್ರೋಟೀನ್ ಅಂಶಗಳನ್ನು ನಾವು
ಕಡಿಮೆ ಮಾಡ್ಕೋಬೇಕು. ಹಾಗಿದ್ರೆ ಯಾವ ಆಹಾರಗಳಲ್ಲಿ ಪ್ರೋಟೀನ್ ಇದೆ ಅಂತಂದರೆ, ವಿಶೇಷವಾಗಿ ಸಾವಿರಾರು ವರ್ಷಗಳಿಂದ ನಮ್ಮ ಪ್ರೋಟೀನ್ ಆಹಾರಗಳು ಅದು ಬೇಳೆಗಳು ಮತ್ತು ಕಾಳುಗಳು ಮಾತ್ರ ಆಗಿತ್ತು. ಇನ್ನು ಮಾಂಸಾಹಾರನೂ ಸಹ ಬಾಡಿ ಬಿಲ್ಡಿಂಗ್ ಫುಡ್ ಆಗಿದೆ, ಬಟ್ ಅದನ್ನು ಪದೇ ಪದೇ ತಗೊಳ್ಳೋ ಹಾಗಿರಲಿಲ್ಲ, ಹಿಂದೆನೂ ತಗೊಳ್ತಾ ಇರಲಿಲ್ಲ. ಇನ್ನು ದೇಹ ಕಟ್ಟುವ ಆಹಾರಗಳಲ್ಲಿ ಎಣ್ಣೆ ಬೀಜಗಳು ಅಂದರೆ ನಟ್ಸು ಅದು ಸಹ ಹೆಚ್ಚು ಪ್ರೋಟೀನ್ ಅಂಶಗಳಿರುವಂಥದ್ದು. ಆದರೆ ಈ ನಟ್ಸು ಮತ್ತು ಮಾಂಸಾಹಾರದಲ್ಲಿ ಅದು ಪ್ರೋಟೀನ್ ಇದ್ದರೂ ಸಹ ಅವಳ ಜೊತೆಗೆ ಫ್ಯಾಟ್ ಅಂದರೆ ಕೊಬ್ಬಿನಾಂಶನೂ ಸಹ ಇರೋದರಿಂದ ಈ ಹೆಚ್ಚು ಪ್ರೋಟೀನು ಹೆಚ್ಚು ಕೊಬ್ಬಿನಾಂಶ ಇರೋ ಮಾಂಸಾಹಾರ ಮತ್ತು ನಟ್ಸ್ನ ಅಲ್ಪ ಪ್ರಮಾಣದಲ್ಲಿ ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಬಳಸ್ಬೋದು. ಉಳಿದ ಹಾಗೆ ನಮ್ಮ ಅವಶ್ಯಕತೆ ಅಂದರೆ ಪ್ರೋಟೀನ್ ಅವಶ್ಯಕತೆ ನಾವು ಬಹಳ ಸುಲಭವಾಗಿ ಸರಳವಾಗಿ ಬೇಳೆಕಾಳುಗಳಿಂದ ತಗೋಬೋದು. ಬೇಳೆಕಾಳುಗಳಲ್ಲಿ ಒಂದು 20-25% ಅಷ್ಟು ಪ್ರೋಟೀನ್ ಅಂಶ ಇದೆ. ಅದರಲ್ಲಿ ಎಣ್ಣೆ ಅಂಶ ಒಂದು 2-3% ಇದೆ. ಅಂದರೆ ಬೇಳೆಕಾಳುಗಳಲ್ಲಿ ಎಣ್ಣೆ ಅಂಶ ಬಹಳ ಕನಿಷ್ಠವಾಗಿದೆ. ಉತ್ತಮವಾಗಿರೋ ಒಂದು ಪ್ರೋಟೀನ್ ಅಂಶ ಇದೆ. ಆದರೆ ಈ ಬೇಳೆಕಾಳುಗಳು ಅಂದರೆ ವಿಶೇಷವಾಗಿ ಕಾಳುಗಳಲ್ಲಿರೋ ಪ್ರೋಟೀನು, ಅದರಲ್ಲಿರೋ ಐರನ್ನು, ಕ್ಯಾಲ್ಶಿಯಮ್ಮು ನಮಗೆ ಸುಲಭವಾಗಿ ಸರಳವಾಗಿ ಹೆಚ್ಚಿಗೆ ಜೀರ್ಣ ಆಗಬೇಕು ಅಂದರೆ ಅದನ್ನು ನೆನೆಸಿ ಅಥವಾ ಮೊಳಕೆ ಕಟ್ಟಿ ತಗೋಬೇಕಾಗುತ್ತೆ. ಇನ್ನು ಆಹಾರದ ಮೂರನೇ ವರ್ಗ ಅದು ಜೀವರಕ್ಷಕ ಆಹಾರಗಳು ಅಂದರೆ ಪ್ರೊಟೆಕ್ಟಿವ್ ಫುಡ್ಸ್. ಅಂದರೆ ನಮಗೆ ಕಾಯಿಲೆಗಳು ಬರದೇ ಇರೋ ಥರ ತಡೆಯೋದು, ಕಾಯಿಲೆಗಳು ಬಂದಿದ್ದರೆ ವಾಸಿ ಮಾಡೋವಂಥದ್ದು, ಅದು ಆರೋಗ್ಯ ಕೊಡೋದು, ಅದು ಆಯಸ್ಸನ್ನೇ ನಮಗೆ ಕೊಡೋ ಒಂದು ಅಮೃತ ಆಹಾರಗಳು. ಅದ್ಯಾವುದು ಅಂತಂದರೆ ಅದು ಹಣ್ಣುಗಳು, ತರಕಾರಿಗಳು ಮತ್ತು ಸೊಪ್ಪುಗಳು. ಈ ಹಣ್ಣು ತರಕಾರಿ ಸೊಪ್ಪುಗಳು ಅತಿ ಅವಶ್ಯಕ ಇದೆ. ಈ ಆಹಾರಗಳನ್ನು ಯಾರು ನಿತ್ಯ ಸೇವನೆ ಮಾಡ್ತಾರೆ, ನಿಯಮಿತವಾಗಿ ಸೇವನೆ ಮಾಡ್ತಾರೆ, ಅವ್ರಿಗೆ ಯಾವ ಕಾಯಿಲೆಗಳು ಬರಲ್ಲ. ಅದಕ್ಕೆ ಹೆಸರೇ ಹೇಳ್ತಾ ಇದೆ ನೋಡಿ, ಜೀವರಕ್ಷಕ ಆಹಾರಗಳು ಅಂದರೆ ಜೀವಕೋಶ ರಕ್ಷಕಗಳು ಅಂತಂದರೆ ಮನುಷ್ಯನ ಹುಟ್ಟು ನಿರ್ಧರಿಸೋದು ಜೀವಕೋಶಗಳೇ, ಸಾವನ್ನು ನಿರ್ಧರಿಸೋದು ಜೀವಕೋಶಗಳೇ, ಆರೋಗ್ಯವನ್ನು ನಿರ್ಧರಿಸೋದು ಜೀವಕೋಶಗಳೇ, ಆಯಸ್ಸನ್ನು ನಿರ್ಧರಿಸೋದು ಜೀವಕೋಶಗಳೇ. ಈ ಜೀವಕೋಶಗಳ ಆರೋಗ್ಯ, ಈ ಜೀವಕೋಶಗಳ ಆಯಸ್ಸು, ಒಟ್ಟಾರೆ ನಮ್ಮ ಆಯಸ್ಸು ಆರೋಗ್ಯ ನಿರ್ಧರಿಸೋದೇ ಈ ಜೀವರಕ್ಷಕ ಆಹಾರಗಳು, ಹಣ್ಣು ತರಕಾರಿ ಸೊಪ್ಪುಗಳು. ಹೀಗಾಗಿ ಇವುಗಳನ್ನೂ ಸಹ ನಾವು ನಿರಂತರವಾಗಿ ಸೇವನೆ ಮಾಡ್ತಾನೇ ಇರಬೇಕು. ಒಟ್ಟಾರೆ ಆಹಾರದ ಎಲ್ಲ ವರ್ಗಗಳು ಬೇಕು. ಅಂದರೆ ಜೀವರಕ್ಷಕ ಆಹಾರಗಳು ಬೇಕು, ದೇಹ ಕಟ್ಟುವ ಆಹಾರಗಳು ಬೇಕು, ಶಕ್ತಿ ನೀಡುವ ಆಹಾರಗಳು ಬೇಕು. ಈ ಎಲ್ಲ ಆಹಾರದ ವರ್ಗಗಳನ್ನು ನಾವು ಕಾಲಾನುಕ್ರಮದಲ್ಲಿ ಅದನ್ನು ನಿಯಮಿತವಾಗಿ ಬಳಸ್ತಾ ಹೋದರೆ, ಸರಿಯಾದ ರೀತಿಯಲ್ಲಿ ಪ್ರಮಾಣದಲ್ಲಿ ಸಮಯದಲ್ಲಿ ಬಳಸ್ತಾ ಹೋದರೆ ಯಾವ ಕಾಯಿಲೆಗಳು ನಮಗೆ ಬರೋಕ್ಕೆ ಸಾಧ್ಯ ಇಲ್ಲ. ಕಾಯಿಲೆಗಳನ್ನು ನಾವು ಸುಲಭವಾಗಿ ಹಿಮ್ಮೆಟ್ಟಿಸ್ಬೋದು, ಆರೋಗ್ಯನೂ ಸಹ ನಾವು ಪಡಿಬೋದು. ನಮಸ್ಕಾರ.